ಆತ್ಮೀಯರೇ, ಇವತ್ತು ನಾಳೆ 7ನೇ ತಾರೀಕಿನ ದಿವಸ ಲೋಕಸಭಾ ಚುನಾವಣೆ ಪ್ರಚಾರ, ತಮ್ಮೆಲ್ಲರ ಓಟು ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಸೀಟ್ನಲ್ಲಿ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಸದಸ್ಯರ ಚುನಾವಣೆ ಮುಗಿದಿದ್ದು ತಮಗೆಲ್ಲ ಗೊತ್ತಿದೆ. ಎರಡನೇ ಹಂತದಲ್ಲಿ 14 ಸೀಟುಗಳ ಚುನಾವಣೆ ಮೇ 14ರಂದು ನಡೀತಾ ಇದೆ. ತಾವೆಲ್ಲ ಪತ್ರಕರ್ತ ಮಾಧ್ಯಮರ ಹಾಗೂ ನ್ಯಾಷನಲ್ ಹಾಗೂ ಇಂಟರ್ನ್ಯಾಷನಲ್ ಚಾನೆಲ್ಗಳ ಸರ್ವೆಗಳ ಮುಖಾಂತರ 28 ಸೀಟುಗಳಿಗೆ 28 ಸೀಟುಗಳು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಆದ್ಮೇಲೆ ಕಳೆದ 2019ರ ಚುನಾವಣೆಯಲ್ಲಿ 28ಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ 25 ಸೀಟುಗಳನ್ನು ಗೆಲ್ತದೆ ಅಂದಾಗ ಕಾಂಗ್ರೆಸ್ಸಿನ ನಾಯಕರು ಒಂದು ಅಪಹಾಸ್ಯ ಮಾಡ್ತಾ ಇದ್ರು. ಅದರ ಚುನಾವಣೆ ಫಲಿತಾಂಶ ಬಂದ ನಂತರ 28ಕ್ಕೆ 25+1 26 ಸೀಟುಗಳನ್ನು ಗೆಲ್ಲದ ಮುಖಾಂತರ ನಾವೇನು ಭಾರತೀಯ ಜನತಾ ಪಾರ್ಟಿ ಹಿರಿಯರು ಮಾಡಿರುವಂತಹ ಘೋಷಣೆ ಸತ್ಯವಾಗಿದೆ ಅನ್ನುವಂಥದ್ದು ಎಲ್ಲರಿಗೂ ಮನವರಿಕೆ ಆಯಿತು. ಇವತ್ತು ಸಹಿತ ಸೂರ್ಯಚಂದ್ರ ಹುಟ್ಟುವುದು ಎಷ್ಟು ಸತ್ಯ ಇದೆನೋ ಅಷ್ಟೇ ಸತ್ಯ, 3ನೇ ಬಾರಿಗೆ ನರೇಂದ್ರ ಭಾಯಿ ಮೋದಿಜಿ ಅವರು ಈ ದೇಶದ ಪ್ರಧಾನಮಂತ್ರಿ ತಮ್ಮೆಲ್ಲರ ಆಶೀರ್ವಾದದಿಂದ ಆಗ್ತಾರೆ ಅನ್ನುವಂತ ಮಾತನ್ನ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದ್ರ ಜೊತೆಗೆ ಇವತ್ತು ನಮ್ಮ ಬಾಗಲಕೋಟೆ ಹಾಗೂ ವಿಜಯಪುರದ ಇಬ್ಬರು ಅಭ್ಯರ್ಥಿಗಳು 2 ಲಕ್ಷ ಮತಗಳಿಗಿಂತಲೂ ಹೆಚ್ಚು ಮತಗಳ ಅಂತರದಿಂದ ಅವ್ರು ಗೆದ್ದೇ ಗೆಲ್ತಾರೆ ಅನ್ನುವಂತ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆತ್ಮೀಯರೇ, ತಾವೆಲ್ಲ ತಮ್ಮ ಮತಗಳನ್ನ ತಮ್ಮ ಸ್ನೇಹಿತರು, ತಮ್ಮ ಸಂಬಂಧಿಕರು, ತಮ್ಮ ಬಾಂಧವರ ಎಲ್ಲ ಮತದಾರ ಬಾಂಧವರ ಮನಸ್ಸನ್ನ ಒಲಿಸಿ ಹೆಚ್ಚಿನ ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿ ಕಮಲ್ಗೆ ವೋಟ್ ಹಾಕಬೇಕಂತ ಹೇಳಿ ತಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿ ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.